ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಸಾಲ ಕೊಟ್ಟೋರು ವಾಪಸ್ ಕೊಡ್ತಾ ಇಲ್ವಾ? ಹಣ ಎಲ್ಲಾದ್ರೂ ಸಿಕ್ಕಾಕೊಂಡಿದ್ಯಾ? ಇದನ್ನ ಮಾಡಿ ನೋಡಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ, ನಿಮ್ಮಿಂದ ಕೆಲವರು ಹಣವನ್ನ ಸಾಲ ಪಡೆದಿರ್ತಾರೆ. ಅವರು ಅದನ್ನ ವಾಪಸ್ ನೀಡೋದೇ ಇಲ್ಲ, ಅಥವಾ ನೀವೆಲ್ಲೋ ಹಣ ಇನ್ವೆಸ್ಟ್ ಮಾಡಿದ್ರೆ ಆ ಹಣ ಲಾಸ್ ಆಗೋಗಿರುತ್ತೆ, ಅದು ಹೆಚ್ಚಾಗೋದೇ ಇಲ್ಲ. ವೀಕ್ಷಕರೇ, ಇಂಥ ಪರಿಸ್ಥಿತಿಯನ್ನ ನೀವು ಕೂಡ ಎದುರಿಸ್ತಾ ಇದ್ದೀರಾ? ನಿಮ್ ಹಣ ಎಲ್ಲೋ ತಡಿಯಾಗಿ ನಿಂತಿದ್ಯಾ? ಆ ಹಣವನ್ನ ಹೇಗೆ ವಾಪಸ್ ಪಡೆಯೋದು ಅಂತ ನಿಮಗೆ ಗೊತ್ತಾಗ್ತಾ ಇಲ್ವಾ? ಹಾಗಿದ್ರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಲೇಬೇಕು. ಯಾಕಂದ್ರೆ ಇದರಿಂದ ಬ್ಲಾಕ್ ಆಗಿರುವಂತಹ ನಿಮ್ಮ ಹಣವನ್ನ ಹೇಗೆ ಪಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದೀವಿ. ಹಾಗಾಗಿ ಪೂರ್ತಿಯಾಗಿ ನೋಡಿ, ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಜ್ಯೋತಿಷ ಶಾಸ್ತ್ರದಲ್ಲಿ ಸಾಲ ನೀಡಿದ ಹಣವನ್ನ ಮರಳಿ ಪಡೆಯೋದಕ್ಕೆ ಕೆಲವು ವಿಶೇಷ ಕ್ರಮಗಳ ಬಗ್ಗೆ ತಿಳಿಸಲಾಗಿದೆ. ಆ ಕ್ರಮಗಳನ್ನ ನೀವು ಅನುಸರಿಸಿದ್ದೇ ಆದ್ರೆ ನಿಮ್ಮ ಸಿಲುಕಿಕೊಂಡಿರುವಂತಹ ಹಣವನ್ನ ಸುಲಭವಾಗಿ ಮರಳಿ ಪಡೆಯಬಹುದು. ಅದಕ್ಕಾಗಿ ಏನ್ ಮಾಡಬಹುದು ಅನ್ನೋದನ್ನ ನೋಡೋಣ. ಜೀವನದಲ್ಲಿ ನಾವು ಒಂದಲ್ಲ ಒಂದು ಬಾರಿ ನಮ್ಮ ಸ್ನೇಹಿತರಾಗಿರಬಹುದು, ಅಥವಾ ಪ್ರೀತಿ ಪಾತ್ರರಿಗೆ ಅಥವಾ ಸಂಬಂಧಿಕರಿಗೆ ಸಹಾಯ ಮಾಡೋದಕ್ಕೆ ಅಂತ ನಾವು ಹಣವನ್ನ ಸಾಲವಾಗಿ ನೀಡಬೇಕಾದಂತಹ ಸಂದರ್ಭಗಳು ಬರುತ್ತವೆ. ಆದ್ರೆ ಹಲವು ಬಾರಿ ಏನಾಗುತ್ತೆ ಅಂತಂದ್ರೆ, ಸಾಲವಾಗಿ ನೀಡಿದ ಹಣ ನಿಮಗೆ ಮತ್ತೆ ಸಿಗೋದೇ ಇಲ್ಲ. ಆ ಹಣ ಎಲ್ಲೋ ಸಿಕ್ಕಾಕೊಳ್ಳುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಂತಹ ಹಣವನ್ನ ಮರಳಿ ಪಡೆಯೋದು ಕಷ್ಟಕರವಾಗುತ್ತೆ. ಕಷ್ಟಪಟ್ಟು ಗಳಿಸಿದ ಹಣ ಕೈಗೆ ಸಿಗದೆ ಇದ್ದಾಗ ರಾತ್ರಿ ನಿದ್ದೆ ಬರದೇನೆ ನರಳಾಡುವಂತಾಗುತ್ತೆ. ಆ ಟೈಮಲ್ಲಿ ಮನಸ್ಸಲ್ಲಿ ಒಂದೇ ಒಂದು ಪ್ರಶ್ನೆ ಸುತ್ತುತ್ತಾನೆ ಇರುತ್ತೆ. ಅದೇನು ಅಂತಂದ್ರೆ, ಈ ಸಿಕ್ಕಿಬಿದ್ದ ಹಣವನ್ನ ಹೇಗೆ ಮರಳಿ ಪಡೆಯುವುದು, ಅಥವಾ ಸಿಕ್ಕಾಕೊಂಡಂತ ಹಣವನ್ನ ಹೇಗೆ ಪಡ್ಕೊಳ್ಳೋದು ಅಂತ. ತಂತ್ರಶಾಸ್ತ್ರದಲ್ಲಿ, ಜ್ಯೋತಿಷ ಶಾಸ್ತ್ರಗಳಲ್ಲಿ ಸಾಲ ನೀಡಿದ ಹಣವನ್ನ ಮರಳಿ ಪಡ್ಕೊಳ್ಳೋದಕ್ಕೆ ಕೆಲವು ವಿಶೇಷ ತಂತ್ರಗಳನ್ನ ಹೇಳಲಾಗಿದೆ. ಈ ತಂತ್ರಗಳನ್ನ ಮಾಡೋದ್ರಿಂದ ಸುಲಭವಾಗಿ ಹಣ ಪಡ್ಕೊಳ್ಬಹುದು. ಅದಕ್ಕಾಗಿ ಏನ್ ಮಾಡಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇ ಉಪಾಯವನ್ನ ರಾತ್ರಿ 10 ಗಂಟೆಗೆ ಸದ್ದಿಲ್ಲದೆ ಮಾಡಬೇಕು. ಹೌದು, ತಂತ್ರಶಾಸ್ತ್ರದ ಪ್ರಕಾರ ಸಾಲ ನೀಡಿದ ಹಣವನ್ನ ಮರಳಿ ಪಡೆಯೋದಕ್ಕೆ ನೀವು ಬಯಸಿದ್ರೆ ನೀವು ಮಾಡಬೇಕಾದದ್ದು ಇಷ್ಟು: 11 ಲವಂಗ, 11 ಕಲ್ಲು ಉಪ್ಪಿನ ಹರಳನ್ನ ನೀಲಿ ಬಟ್ಟೆಯಲ್ಲಿ ಕಟ್ಕೊಳ್ಳಿ. ನಿಮ್ಮಿಂದ ಯಾವ ವ್ಯಕ್ತಿ ಹಣ ಪಡೆದಿದ್ದಾರೋ ಆ ವ್ಯಕ್ತಿಯ ಹೆಸರನ್ನ ಧ್ಯಾನಿಸ್ತಾನೆ ಇರಬೇಕು. ಆಮೇಲೆ ರಾತ್ರಿ 10 ಗಂಟೆಯ ಸುಮಾರಿಗೆ 3 ರಸ್ತೆ ಸೇರುವಲ್ಲಿ ಹೋಗಿ ಇದನ್ನ ಸದ್ದಿಲ್ಲದೆ ಅಲ್ಲಿ ಇಟ್ಬಿಟ್ಟು ಬರಬೇಕು. ಹೀಗೆ ಮಾಡೋದ್ರಿಂದ ಸಾಲ ನೀಡಿದ ಹಣವನ್ನ ಹಿಂತಿರುಗಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇದನ್ನ ಮಾಡುವಾಗ ಯಾರಿಗೂ ಹೇಳ್ಬೇಡಿ. ಎರಡನೇದಾಗಿ, ನೀವು ಅಪ್ಪಿತಪ್ಪಿಯೂ ಮಂಗಳವಾರ ಮತ್ತು ಬುಧವಾರ ಯಾರಿಂದಲೂ ಹಣವನ್ನ ಸಾಲವಾಗಿ ತಗೊಳ್ಬಾರದು ಅಥವಾ ಸಾಲ ನೀಡಬಾರದು ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ. ಈ ದಿನಗಳಲ್ಲಿ ಹಣವನ್ನ ಸಾಲವಾಗಿ ನೀಡಿದ್ರೆ ಆ ವ್ಯಕ್ತಿಯು ಜೀವನ ಪರ್ಯಂತ ಸಾಲದ ಹೊರೆಯಲ್ಲಿಯೇ ಇರಬೇಕಾಗುತ್ತೆ. ಅಷ್ಟೇ ಅಲ್ಲ, ಸಾಲವನ್ನ ಮರಳಿ ಪಡೆಯುವಂತಹ ಸಾಧ್ಯತೆಗಳು ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ತಪ್ಪಿಯೂ ಈ 2 ದಿನ ಹಣ ಸಾಲ ನೀಡಲೇಬೇಡಿ. ಇನ್ನು ನಿಮ್ಮ ಹಣ ಎಲ್ಲೋ ಸಿಕ್ಕಾಕೊಂಡಿದ್ದು ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಅದನ್ನ ಬಿಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಆದ್ರೆ ನೀವು ಕರ್ಪೂರದ ಈ ಉಪಾಯವನ್ನ ಮಾಡಬಹುದು. ಹೌದು, ಅದಕ್ಕಾಗಿ ನೀವು ಶುಕ್ರವಾರ ಕರ್ಪೂರವನ್ನ ಸುಟ್ಟು ಅದರಿಂದ ಕಪ್ಪು ಕಾಡಿಗೆಯನ್ನ ತಯಾರಿಸಿ. ನಂತರ ನೀವು ಆ ಕಾಡಿಗೆಯಿಂದ ಭೋಜಪತ್ರದ ಮೇಲೆ ಯಾವ ವ್ಯಕ್ತಿಗೆ ಹಣ ನೀಡಿದ್ದೀರೋ ಆ ವ್ಯಕ್ತಿಯ ಹೆಸರನ್ನ ಬರಿಬೇಕು. ಹೆಸರನ್ನ ಬರೆದ ನಂತರ ಭೋಜಪತ್ರದ ಮೇಲೆ 7 ಬಾರಿ ಟ್ಯಾಪ್ ಮಾಡಿ. ನಂತರ ಅದನ್ನ ನಿಮ್ಮ ಹಣವನ್ನ ಇಡುವಂತ ಲಾಕರ್ನಲ್ಲಿ ಇಡಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಸಿಕ್ಕಾಕೊಂಡಿರುವಂತಹ ಹಣವು ಶೀಘ್ರದಲ್ಲೇ ವಾಪಸ್ ಬರುತ್ತೆ. ಇದಲ್ಲದೆ, ನೀವು ಸಾಲ ನೀಡಿದ ಹಣವನ್ನ ಮರಳಿ ಪಡೆಯೋದಕ್ಕೆ ಬಯಸಿದ್ರೆ ಪ್ರತಿದಿನ ಲಕ್ಷ್ಮೀ ದೇವಿಯನ್ನ ಪೂಜಿಸಿ. ಬಳಿಕ ಶ್ರೀ ಸೂಕ್ತವನ್ನ ಪಠಿಸೋದು ತುಂಬಾನೇ ಪವರ್ಫುಲ್ ಆಗಿರುವಂತಹ ವಿಧಾನ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಶುಕ್ರವಾರಗಳಂದು ಲಕ್ಷ್ಮೀ ದೇವಿಯ ಮುಂದೆ 5 ಹಳದಿ ಕವಡೆಗಳನ್ನ ಇಟ್ಟು ಪೂಜಿಸಬೇಕು. ಹಳದಿ ಕವಡೆಗಳನ್ನ ಲಕ್ಷ್ಮೀ ದೇವಿಯ ರೂಪ ಅಂತ ಹೇಳಲಾಗುತ್ತೆ.
ಹಾಗಾಗಿ 5 ಕವಡೆಗಳನ್ನ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜಿಸೋದ್ರಿಂದ ನಿಮ್ಮ ಸಿಕ್ಕಾಕೊಂಡಿರುವಂತಹ ಹಣ ಮರಳಿ ಬರೋದಕ್ಕೆ ಪ್ರಾರಂಭವಾಗುತ್ತೆ. ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಉಳಿಯುತ್ತೆ. ಇದ್ರ ಜೊತೆಗೆ ನೀವು ಈ ಕೆಲಸವನ್ನು ಕೂಡ ಮಾಡಬಹುದು. ಹೌದು, ಶುಕ್ರವಾರದ ದಿನ ನೀವು ಒಂದು ಬೀಗದ ಅಂಗಡಿಗೆ ಹೋಗಿ ಸ್ಟೀಲ್ ಅಥವಾ ಕಬ್ಬಿಣದ ಬೀಗವನ್ನ ಖರೀದಿಸಿ. ಆದ್ರೆ ಬೀಗ ಲಾಕ್ ಆಗಿರುವಂತೆ ನೋಡ್ಕೊಳ್ಳಿ. ಅಂಗಡಿಯವರು ಕೂಡ ಅದನ್ನ ಓಪನ್ ಮಾಡಬಾರದು, ನೀವು ಸಹ ಓಪನ್ ಮಾಡಬಾರದು. ಇದನ್ನ ಗಮನದಲ್ಲಿಟ್ಕೊಳ್ಳಿ. ಚೆಕ್ ಮಾಡದೆ ತಂದಿರುವಂತಹ ಬೀಗದಿಂದ ಏನ್ ಮಾಡೋದು ಅಂತ ನೀವು ಯೋಚನೆ ಮಾಡ್ತಾ ಇರಬಹುದಲ್ವಾ? ಹೇಳ್ತೀವಿ ಕೇಳಿ. ಈ ಬೀಗವನ್ನ ಒಂದು ಬಾಕ್ಸ್ ನಲ್ಲಿ ಹಾಕಿ ಇಡಬೇಕು. ಅದನ್ನ ರಾತ್ರಿಯ ವೇಳೆ ನಿಮ್ಮ ಹಾಸಿಗೆಯ ಬಳಿ ಇರಿಸಬೇಕು. ನಂತರ ಶನಿವಾರ ಬೆಳಗ್ಗೆ ಬೀಗವನ್ನ ಓಪನ್ ಮಾಡದೆ ಅದನ್ನ ತಗೊಂಡು ಹೋಗಿ ದೇವಸ್ಥಾನದ ಬಳಿ ಇಟ್ಟು ಬರಬೇಕು. ಬೀಗವನ್ನ ಇಟ್ಟ ನಂತರ ಏನನ್ನೂ ಹೇಳದೆ, ಯಾರ ಬಳಿಯೂ ಮಾತನಾಡದೆ ನಿಮ್ಮ ಮನೆಗೆ ಹಿಂತಿರುಗಬೇಕು. ಈ ಪರಿಹಾರವನ್ನ ನೀವು ಮಾಡಿದ್ರೆ ಸಿಲುಕಿಕೊಂಡಿರುವಂತಹ ನಿಮ್ಮ ಹಣವು ಆದಷ್ಟು ಬೇಗನೆ ನಿಮ್ಮ ಬಳಿ ಬರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಸಂಪತ್ತು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಇರುತ್ತೆ. ಮಂಗಳವಾರ ನೀವೇನ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಹಿಂದೂ ನಂಬಿಕೆಗಳ ಪ್ರಕಾರ ಮಂಗಳವಾರವನ್ನ ಬಜರಂಗ ಬಲಿ ಅಂದ್ರೆ ಆಂಜನೇಯನಿಗೆ ಮೀಸಲಾದ ದಿನ ಅಂತ ಹೇಳಲಾಗುತ್ತೆ. ಹಾಗಾಗಿ ನೀವು ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ, ಅಥವಾ ನಿಮ್ಮ ಮನೆಯಲ್ಲಿ ಹನುಮಂತನ ಚಿತ್ರವಿದ್ರೆ ಆಂಜನೇಯನ ಮುಂದೆ ಸಾಸುವೆ ಎಣ್ಣೆಯ ದೀಪವನ್ನ ಬೆಳಗಿಸಿ. ಹಾಗೇನೆ ಆಂಜನೇಯನ ಬಳಿ ಸಮಸ್ಯೆ ನಿವಾರಿಸುವುದಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳಿ. ಹನುಮಂತನ ಆಶೀರ್ವಾದದಿಂದ ಸಿಲುಕಿಕೊಂಡಿರುವಂತಹ ಹಣವನ್ನ ಶೀಘ್ರದಲ್ಲಿ ನೀವು ಮರಳಿ ಪಡೆಯಬಹುದು. ಇನ್ನು ನಿಮ್ಮ ಹಣ ಎಲ್ಲೋ ಸಿಲುಕಿಕೊಂಡಿದ್ರೆ ಅನೇಕ ಪ್ರಯತ್ನಗಳ ನಂತರವೂ ಅದನ್ನ ಮರಳಿ ಪಡೆಯುವುದಕ್ಕೆ ಸಾಧ್ಯವಾಗದೇ ಇದ್ರೆ ನೀವು ಈ ಪರಿಹಾರವನ್ನ ಖಂಡಿತವಾಗಿಯೂ ಟ್ರೈ ಮಾಡಬಹುದು. ಇದು ನೀವು ಪ್ರತಿದಿನ ಸಂಜೆ ದೀಪವನ್ನ ಬೆಳಗಿಸಿ, ಅದರಲ್ಲಿ ಕರ್ಪೂರ ಮತ್ತು 2 ಲವಂಗವನ್ನ ಹಾಕಿ ಬೆಳಗಿಸಿ. ಹೀಗೆ ಮಾಡೋದ್ರಿಂದ ಸಿಲುಕಿಕೊಂಡಿರುವಂತಹ ಹಣವನ್ನ ಮರಳಿ ಪಡೆಯುವುದಕ್ಕೆ ಇದು ಸಹಾಯ ಮಾಡುತ್ತೆ. ಈ ಸರಳವಾದ ಟಿಪ್ಸ್ನ ಮಾಡಿ ನೋಡಿ. ವೀಕ್ಷಕರೇ, ನೋಡಿದ್ರಲ್ವಾ? ಸಾಲ ಕೊಟ್ಟವರು ವಾಪಸ್ ಕೊಡ್ತಾ ಇಲ್ವಾ? ಹಣ ಎಲ್ಲಾದ್ರೂ ಸಿಲುಕಿಕೊಂಡಿದ್ಯಾ? ಇದನ್ನ ಮಾಡಿ ನೋಡಿ ಅನ್ನೋ ಮಾಹಿತಿನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.